ನಿಮಗೆ ಬ್ರೈಡಲ್ ಮೇಕಪ್ ಯಾವ ಥರ ಮೇಕಪ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ನಾನು ನೀವು ಇದಕ್ಕೆ ಬಿಟ್ಬಿಟ್ರೆ ಫೇಸ್ ಒಂದು ಕಲರು, ನೆಕ್ಕೆ ಒಂದು ಕಲರ್ ಕಾಣಿಸುತ್ತೆ, ಹಂಗೆ ಮಾಡಿಬಿಡಿ, ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಅಷ್ಟೇ ಸಿಂಪಲಾಗಿ ಹಚ್ಕೋತೀನಿ ಅಷ್ಟೇ. ಲಿಪ್ಸ್ಟಿಕ್ ಹಾಕೋದು ತುಂಬಾ ಈಸಿ ಅನಿಸುತ್ತೆ. ಎಲ್ಲ ಕೋಟಿಂಗ್ ಕೊಟ್ಟಿರ್ತೀವಲ್ಲ, ಬರೀ ಲಿಪ್ಸ್ಟಿಕ್ ಮಾಡಿ ಬೆಂದಿ ಮತ್ತು ಕುಂಕುಮ ಫೇಸಿಗೆ. ಇದು ನನ್ನದು ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್. ವೆಲ್ಕಮ್ ಬ್ಯಾಕ್ ನಿವೇದಿತಾಸ್ ವ್ಲಾಗ್. ಇನ್ನೂ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಂಗೆ ವೀಡಿಯೋನಲ್ಲಿ ಸ್ಕಿಪ್ ಮಾಡಬೇಡಿ. ಸೊ ಇವತ್ತು ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಅಂದರೆ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋಣ ಅಂತ. ನಿಮಗೆ ಬ್ರೈಡಲ್ ಮೇಕಪ್ ಯಾವ ಥರ ಮೇಕಪ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ಬನ್ನಿ ಮೇಕಪ್ ಹೇಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ. ಸ್ಟೆಪ್ಸ್ ಏನಂತ ಹೇಳಿದ್ರೆ ಕ್ಲೆನ್ಸ್ ಮಾಡ್ಕೋಬೇಕು. ಸೊ ನೀವು ಯಾವುದೇ ಮೇಕಪ್ ಮಾಡಿದ್ರು ಫಸ್ಟ್ ಕ್ಲೆನ್ಸ್ ಮಾಡ್ಕೊಂಡ್ರೆ, ನೀವು ಫೇಸ್ ವಾಶ್ ಮಾಡಿದರೂ ಕೂಡ ಕ್ಲೆನ್ಸ್ ಮಾಡ್ಕೊಂಡೇಬೇಕು. ಹಿಂಗೆ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ನೋಡಿ ಫೇಸ್ ವಾಶ್ ಮಾಡಿದ್ದೀನಿ, ಆದರೂ ಒಂದು ಸ್ವಲ್ಪ ಒಂಥರ ಡಸ್ಟ್ ಇರುತ್ತಲ್ಲ. ನೆಕ್ಕು ಮಾಡ್ತಾರೆ, ಅಂದರೆ ಹಿಂಗೂ ಮೇಕಪ್ ಮಾಡ್ಕೊಳ್ಳೋದ್ರಿಂದ. ಕ್ಲೆನ್ಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಸು ಮಾಯ್ಶ್ಚರೈಸರ್ ಹಚ್ಕೋಬೇಕು. ನೀವು ಯಾವುದೇ ಮೇಕಪ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಚೆನ್ನಾಗಿ ಮಾಡಿದ್ರೆ ಮೇಕಪ್ ಕೂಡ ಚೆನ್ನಾಗಿ ಬರೋಲ್ಲ. ಡ್ರೈ ಸ್ಕಿನ್ ಇದ್ದರೆ ಮಾಯ್ಶ್ಚರೈಸರ್ ಸ್ವಲ್ಪ ಜಾಸ್ತಿನೇ ಹಚ್ಕೋಬೇಕು. ನಾನು ಬಯೋಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೆಕ್ಸ್ಟ್ ಪ್ರೈಮರ್ ಹಚ್ಕೋಬೇಕು. ಮೇಕಪ್ಪಿಗೆ ಬೇಸೇ ಹೇಳ್ಬೇಕಂದ್ರೆ ಪ್ರೈಮರ್ ಇಲ್ಲಾಂದರೆ ಮೇಕಪ್ ಹಾಳಾಗ್ಬಿಡುತ್ತೆ. ಸೊ ಪ್ರೈಮರ್ ಚೆನ್ನಾಗಿ ಹಚ್ಕೋಬೇಕು. ನೀಟಾಗಿ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ಫೌಂಡೇಶನ್. ನಾನು ಫಾರೆವರ್ ತೊಗೊಂಡಿದ್ದೀನಿ. ಸಿಂಪಲ್ ಮೇಕಪ್ಪಿಗೆ ಸಾಕಾಗುತ್ತಿದೆ. ಏನಾದರೂ ಜಾಸ್ತಿ ಮೇಕಪ್ ಮಾಡ್ಕೋಬೇಕಂದ್ರೆ ಬೇರೆ ಫೌಂಡೇಶನ್ ತೊಗೊಂಡು, ಸಿಂಪಲ್ಗಾದರೆ ಇದೆ. ಬ್ಲೆಂಡ್ ಮಾಡ್ಕೋಬೇಕು. ನೀವು ಬ್ಲೆಂಡ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮೇಕಪ್ ಬರುತ್ತೆ. ಈ ಮೇಕಪ್ಪಲ್ಲಿ ಮೇನ್ ಥಿಂಗ್ ಅಂತ ಹೇಳಿದ್ರೆ ಬ್ಲೆಂಡಿಂಗು. ನೋಡಿ ಈ ಥರ ಚೆನ್ನಾಗಿ ಇವನ್ ಆಗಿ ಎಲ್ಲ ಸ್ಕಿನ್ನಿಗೆ ಈ ಥರ ಅದೊಂದು ಸ್ವಲ್ಪ ಮ್ಯಾಚ್ ಆಗೋತ್ಬೇಕು. ಆ ಥರ ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಟ್ಯಾಪ್ ಮಾಡಿ ಹಿಂಗೆ ರಬ್ ಮಾಡಿಬಿಟ್ಟು ಚೆನ್ನಾಗಿ ಟ್ಯಾಪ್ ಮಾಡಿದ್ರೆ ಮೇಕಪ್ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಕಾಂಪ್ಯಾಕ್ಟ್ ಯೂಸ್ ಮಾಡಬೇಕು. ನಾನು ಇದು ನನ್ನ ಮೇಕಪ್ದೆ ಇದನ್ನೇ ನಾನು ಯೂಸ್ ಮಾಡೋದು ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ. ಇದು ಅಲ್ಟ್ರಾ ಸ್ಟುಡಿಯೋ HD ಫೌಂಡೇಶನ್ ಅಂತ, ತುಂಬಾ ಚೆನ್ನಾಗಿದೆ ಇದು. ನೀವು ನೆಕ್ಕಕ್ಕೂ ಹಚ್ಕೋಬೇಕು, ಅದೇ ಥರ ಕಾಣಿಸ್ಬೇಕು. ಫೇಸ್ ಸ್ಕಿನ್ ಟೋನ್ ಥರನೇ. ನೀವು ಇದಕ್ಕೆ ಬಿಟ್ಬಿಟ್ರೆ ಫೇಸ್ ಒಂದು ಕಲರು, ನೆಕ್ಕೆ ಒಂದು ಕಲರ್ ಕಾಣಿಸುತ್ತೆ, ಹಂಗೆ ಮಾಡಿಬಿಡಿ, ಚೆನ್ನಾಗಿ ಕಾಣಲ್ಲ. ಸ್ಟೆಪ್ ಏನಂತ ಹೇಳಿದ್ರೆ ಐಬ್ರೋನ ಕೂಮ್ ಮಾಡ್ಕೊಳ್ಳಿ. ನಾನು ಐಬ್ರೋ ಮಾಡಿಸಿಲ್ಲ. ಹಂಗೆ ನನಗೆ ತುಂಬ ಶೇಪೆಲ್ಲ ಕೊಟ್ಕೊಂಡು ಏನು ಹಚ್ಕೊಳ್ಳಲ್ಲ, ಸ್ವಲ್ಪ ಅಷ್ಟೇ ಸಿಂಪಲಾಗಿ ಹಚ್ಕೋತೀನಿ ಅಷ್ಟೆ. ಸ್ವಲ್ಪ ಡಾರ್ಕಾಗಿ ಕಾಣಲಿ ಅಂತ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ಪು ಕಾಜಲ್. ಇದು ಲ್ಯಾಕ್ಮಿ ತುಂಬ ಚೆನ್ನಾಗಿರುತ್ತೆ ಕಾಜಲ್, ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ನಾನು ಜಾಸ್ತಿ ಕಾಜಲ್ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಅಂಡರ್ ಐ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕಾಜಲ್ ಹಾಕ್ಬಿಟ್ರೆ ಕಪ್ ಆಗಿಬಿಡುತ್ತೆ ಅಂತ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಅದು ರೇರ್ ಫಂಕ್ಷನ್ಸ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ ಕಣ್ಣಿಗೆ ಬರ್ತಾಯಿದೆ. ನಾನು ಕಾಜಲ್ ಹಾಕಿ ಅಭ್ಯಾಸ ಇಲ್ಲ, ಸೊ ನಿಮಗೆ ಮೇಕಪ್ ಮಾಡ್ತಾಯಿದ್ದೇನೆ, ಸೊ ಅದಕ್ಕೆ ತೋರಿಸೋಣ ಅಂತ ಹಚ್ಕೊಂಡೆ ಅಷ್ಟೇ. ನಾನು ಯಾವಾಗಲೂ ಹಚ್ಕೊಳ್ಳಲ್ಲ, ಎಲ್ಲ ರೇರ್ ಅಂತ ಅಂದ್ಕೊಂಡು.
ಈಗ ಮಸ್ಕಾರ ಹಾಕ್ಕೊಳ್ಳಿ. ನನಗೆ ಇದು ಮಸ್ಕಾರ ಹಾಕೊಳ್ಳೋ ಲಿಪ್ಸ್ಟಿಕಲ್ಲಿ ಮೇನ್ ಹೇಳೋದ್ರಿಂದ ಲಿಪ್ ಲೈನರ್ ನಾವು ಚೆನ್ನಾಗಿ ಯೂಸ್ ಮಾಡಿದ್ರೆ ಲಿಪ್ಸ್ಟಿಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡಿ. ಫ್ರೆಂಡ್ಸ್, ಲಿಪ್ ಲೈನರ್ ಹಾಕ್ಬಿಟ್ರೆ ಲಿಪ್ಸ್ಟಿಕ್ ಹಾಕೋದು ತುಂಬಾ ಈಸಿ ಅನಿಸುತ್ತೆ. ಎಲ್ಲ ಕೋಟಿಂಗ್ ಕೊಟ್ಟಿರ್ತೀವಲ್ಲ, ಬರೀ ಲಿಪ್ಸ್ಟಿಕ್ ಮಾತ್ರ ಯೂಸ್ ಮಾಡಿ. ಇವಾಗ ಬ್ಲಷ್ ಅಪ್ಲೈ ಮಾಡೋಣ. ನನಗೆ ಬ್ಲಷ್ ಯೂಸ್ ಮಾಡೋದು ಇಷ್ಟ ಆಗುತ್ತೆ. ಸ್ವಲ್ಪ ಜಾಸ್ತಿ ಬೇಡ. ಹೆಂಗೆ ಬ್ಲಷ್ ಅಪ್ಲೈ ಮಾಡಬೇಕಂದ್ರೆ ಹಿಂಗೆ ಸ್ಮೈಲ್ ಮಾಡಬೇಕು. ಇದು ಕಡೆ ಅಷ್ಟೇ ಸ್ವಲ್ಪ ಜಾಸ್ತಿ ಬಿಡಿ. ಹಾಕೊಳ್ಳೋಣ. ಹೆಣ್ಮಕ್ಳಿಗೆ ಅದೇ ತುಂಬ ಚೆನ್ನಾಗಿ ಕಾಣೋದು. ಆದರೆ ಇಲ್ಲಿ ನೀವು ತುಂಬ ಮೇಲಿಟ್ಕೊಬೇಡಿ, ಚೆನ್ನಾಗಿ ಕಾಣಲ್ಲ. ಈಗ ಇಬ್ಬರು ಇದೆಯಲ್ಲ, ಎಲ್ಲಿಗೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಬೆಂದಿ ಮತ್ತು ಕುಂಕುಮ ಫೇಸಿಗೆ. ಸೊ ಫ್ರೆಂಡ್ಸ್, ಈಗ ಫೈನಲಿ ಲಾಸ್ಟ್ ಅಂದರೆ ಎಲ್ಲ ಮೇಕಪ್ ಎಲ್ಲ ಆದಮೇಲೆ ಮೇಕಪ್ ಚೆನ್ನಾಗಿ ನೀಟಾಗಿ ಕೂರಬೇಕಂದ್ರೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಲೇಬೇಕು. ಲಾಂಗ್ ಲಾಸ್ಟಿಗೆ ಇರಬೇಕಂತ ಹೇಳಿದ್ರೆ ನಾನು ಫಿಟ್ ಮೀದ್ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಏನಿಲ್ಲ, ದೂರ ಇಟ್ಕೊಳ್ಳಿ. ಅಷ್ಟು ಸ್ವಲ್ಪ ಡ್ರೈ ಆದಮೇಲೆ ಇದು ನನ್ನದು ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಾನು ಈಗ ಮ್ಯಾರೇಜ್ ಇಲ್ಲ ಫಂಕ್ಷನ್ಸ್ ಏನೇ ಆದರೂ ಇದೇ ಥರ ಮೇಕಪ್ ಮಾಡ್ಕೊಂಡು ಹೋಗೋದು. ಸಿಂಪಲ್ಲಾಗೂ ಇದೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ.